ಅರಳಿ ಮರ ಮತ್ತು ಬೇವಿನ ಮರದ ಬುಡದಲ್ಲೇ ಯಾಕೆ ನಾಗರಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಿದ್ದರು? ನಾಗರಕಲ್ಲು ಪ್ರೀತಿಯ ಸ್ನೇಹ ಬಂಧುಗಳೇ, ಸಾಮಾನ್ಯವಾಗಿ ನೀವು ನಾಗರಮೂರ್ತಿಯ ಕಲ್ಲುಗಳನ್ನು ನೀವು ನೋಡೇ ಇರ್ತೀರ ಅಲ್ವಾ? ಇವುಗಳು ದೇವಸ್ಥಾನಕ್ಕಿಂತ ಹೆಚ್ಚಾಗಿ ಹೊರಗಡೆ ಅರಳಿ ಮರ, ಬೇವಿನ ಮರ ಇರುವ ಕಟ್ಟೆಯಲ್ಲೇ ಇದನ್ನು ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಆದ್ದರಿಂದ ಇದನ್ನು ನಾಗರಕಟ್ಟೆ ಎಂದು ಕರೆಯುತ್ತಾರೆ. ಅದನ್ನು ಕೆಲವು ವಿಶೇಷ ದಿನಗಳಲ್ಲಿ ಅದ್ದೂರಿಯಿಂದ ಭಕ್ತಿಯಿಂದ ಪೂಜೆ ಸಲ್ಲಿಸುವುದು ನಾವು ನೋಡೇ ಇರ್ತೀವಿ. ಹಾಗೂ ಕೆಲವು ಪರಿಹಾರಕ್ಕಾಗಿ ಅರಳಿ ಮರ, ಬೇವಿನ ಮರ 48 ದಿನ ಅಥವಾ 108 ದಿನ ಪ್ರದಕ್ಷಿಣೆ ಮಾಡುವವರು ಇರ್ತಾರೆ. ಅದರಲ್ಲಿ ನಾವು ಒಬ್ಬರಾಗಿರಬಹುದು. ಇವೆಲ್ಲ ಸರಿ, ಇದು ಸತ್ಯವೂ ಹೌದು. ಆದರೆ ಇದರಲ್ಲಿ ನಾವು ಒಂದು ಯೋಚಿಸಬೇಕು. ಏನು ಗೊತ್ತಾ? ನಮ್ಮ ಸನಾತನ ಧರ್ಮದಲ್ಲಿ ಪೂರ್ವಜರು ಅರಳಿ ಮರ ಮತ್ತು ಬೇವಿನ ಮರದ ಬುಡದಲ್ಲೇ ಯಾಕೆ ನಾಗರಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಿದ್ದರು? ಇದಕ್ಕೆ ಬಹಳ ರೀತಿಯ ಉತ್ತರಗಳು ಆಧ್ಯಾತ್ಮಿಕ ಪಂಡಿತರಿಂದ ಬರಬಹುದು. ಅದಕ್ಕೆ ಅದರದೇ ಆದ ನಂಬಿಕೆ ಹಾಗೂ ಗೌರವವೂ ಇದೆ ಹಾಗೂ ಸತ್ಯವೂ ಇದೆ. ಆದರೆ ಇಲ್ಲಿ ಇನ್ನೂ ಒಂದು ರಹಸ್ಯವಿದೆ. ಏನೆಂದರೆ ಇದರಲ್ಲಿ ನಮ್ಮ ಪೂರ್ವಜರ ವಿಜ್ಞಾನ ಅಡಗಿದೆ. ಅದುವೇ ಆಧ್ಯಾತ್ಮ ವಿಜ್ಞಾನ. ಇದರಿಂದ ತಿಳಿಯುತ್ತೆ, ವಿಜ್ಞಾನ ಹೇಳೋದು ಆಧ್ಯಾತ್ಮದ ಒಂದು ಭಾಗ ಎಂದು ಅಷ್ಟೇ. ಹಾಗಾದರೆ ಅಷ್ಟಕ್ಕೂ ಅಲ್ಲಿರುವ ರಹಸ್ಯವಾದರೂ ಏನು ಎಂದರೆ, ಅಂದು ಪೂರ್ವಜರು ಹಾವು ಕಚ್ಚಿದರೆ ಓರ್ವ ವ್ಯಕ್ತಿಗೆ ಅರಳಿ ಮರದ ಎಲೆ ಹಾಗೂ ಬೇವಿನ ಮರದ ಎಲೆಯನ್ನು ಉಪಯೋಗಿಸಿ ಆ ಎರಡೇ ರೀತಿಯ ಎಲೆಯಿಂದ ತಮ್ಮದೇ ಆದ ಆಯುರ್ವೇದ ಪದ್ಧತಿಯ ವಿಧಾನ ಅನುಸರಿಸಿ ಹಾವು ಕಚ್ಚಿದ ವ್ಯಕ್ತಿಯನ್ನು ಅದು ಯಾವ ರೀತಿಯ ಹಾವಾದರೂ ಅದರಲ್ಲೇ ಗುಣಪಡಿಸುತ್ತಿದ್ದರು. ಆದ್ದರಿಂದ ನಾಗರ ಹಾವುಗಳ ವಿಷಕ್ಕೆ ಅರಳಿ ಮರ ಹಾಗೂ ಬೇವಿನ ಮರದಲ್ಲಿ ಔಷಧಿ ಗುಣ ಅಡಗಿದೆ ಹೇಳುವ ಕಾರಣದಿಂದ ಅರಳಿ ಮರ ಹಾಗೂ ಬೇವಿನ ಮರದ ಕೆಳಗಡೆ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಿದ್ದರು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.